ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇದ್ದೀನಿ ಡಾಕ್ಟರ್ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಸ್ಪರ್ಧೆ ಎ ಸ್ಟೆಪ್ ಫಾರ್ ದ ಫ್ಯೂಚರ್. ನೋಡಿ, ಇವತ್ತಿನ NCERT ಹಿಸ್ಟರಿ ಪಾರ್ಟ್ 2 ಅಲ್ಲಿ ನಾವು ನೋಡ್ತಿರುವಂಥ ವಿಷಯ ಏನಪ್ಪ ಅಂದರೆ ಸಿಂಧು ಅಥವಾ ಹರಪ್ಪ ನಾಗರಿಕತೆ. ನೋಡಿ, ಈ ಸಿಂಧು ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ, ಸಿಂಧು ಸರಸ್ವತಿ ನಾಗರಿಕತೆ ಅಥವಾ ಉತ್ತರ ವೇದಯುಗ, ಉತ್ತರ ವೇದಕಾಲ ಅಂತ ಕೂಡ ಕರಿತೀವಿ. ಹಾಗಾದರೆ ಇದನ್ನು ಹರಪ್ಪ ನಾಗರಿಕತೆ ಅಂತಲೇ ಯಾಕೆ ಕರಿತೀವಿ ಅಂತ ಕ್ವಶನ್. ಈ ಸಿಂಧು ನಾಗರಿಕತೆಯ ಪುರಾವೆಗಳು ಅಥವಾ ಸಂಶೋಧನೆ ಆಗಿದೆಯಲ್ಲಪ್ಪ ಅಂದರೆ ಹರಪ್ಪ ಎಂಬ ಒಂದು ನಗರದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ. ಆದ್ದರಿಂದ ಅದೇ ಹೆಸರಿನಿಂದ ಅಂದರೆ ಹರಪ್ಪ ನಾಗರಿಕತೆ ಅಂತ ಇದನ್ನು ಕರಿತಾ ಹೋಗ್ತೀವಿ. ಬಟ್ ನಿಮ್ಗೆ ಗೊತ್ತಿರಲಿ, ಈ ಸಿಂಧು ನಾಗರಿಕತೆಯ ಬಹುತೇಕ ಪ್ರದೇಶಗಳು ಇರೋದಿಲ್ಲಪ್ಪ ಅಂದರೆ ಪಾಕಿಸ್ತಾನದಲ್ಲಿ, ಇಂಡಿಯಾದಲ್ಲಿ ಬಹಳ ಕಡಿಮೆ. ಯಾಕೆ ಅಂದರೆ ಈ ಸಿಂಧು ನಾಗರಿಕತೆಯಲ್ಲಿತ್ತು ಸಿಂಧು ನದಿಯ ದಡದಲ್ಲಿ ಅಥವಾ ಬಯಲು ಪ್ರದೇಶದಲ್ಲಿ ಇದು ಸಿಗುತ್ತೆ. ಆದ್ದರಿಂದ ಈ ಸಿಂಧು ನಾಗರಿಕತೆಯ ಬಹುತೇಕ ಪ್ರದೇಶಗಳು ಪಾಕಿಸ್ತಾನದಲ್ಲಿ ಇದ್ದಾವೆ. ಇದರ ಕಾಲಾವಧಿಗೆ ಬಂದರೆ ಕ್ರಿಸ್ತ ಪೂರ್ವ 3000 ವರ್ಷದಿಂದ ಕ್ರಿಸ್ತಪೂರ್ವ 1750 BCE ಅಂತ ಇತಿಹಾಸಕಾರರು ಹೇಳ್ತಾರೆ. ನೋಡಿ, ಇದರ ಬಗ್ಗೆ ಇತಿಹಾಸಕಾರರಲ್ಲಿಯೇ ಭಿನ್ನಾಭಿಪ್ರಾಯ ಇದ್ದು ಸಾಮಾನ್ಯವಾಗಿ ಈ ಇಯರನ್ನು ನಾವು ನೆನಪಿಟ್ಕೋಬೋದು. ಹಾಗಾದರೆ ಈ ನಾಗರಿಕತೆಗೆ ಸಂಬಂಧಿಸಿದಂಥ ಉತ್ಕಲನ ಪ್ರದೇಶಗಳು ಎಲ್ಲೆಲ್ಲಿದ್ದಾವಪ್ಪ ಅಂದರೆ, ನೋಡಿ, ಅತಿ ಹೆಚ್ಚು ಪ್ರದೇಶಗಳು ಇರೋದಿಲ್ಲಪ್ಪ ಅಂದರೆ ಪಾಕಿಸ್ತಾನದ ಪಂಜಾಬ್ನಲ್ಲಿ ಅತಿ ಹೆಚ್ಚು ಈ ಉತ್ಕಲನ ಪ್ರದೇಶಗಳು ಇದ್ದಾವೆ. ಇನ್ನು ಭಾರತಕ್ಕೆ ಬಂದರೆ ಪಂಜಾಬ್, ರಾಜಸ್ಥಾನ, ಗುಜರಾತ್ ಮತ್ತು ಹರಿಯಾಣದಲ್ಲಿ ಅತಿ ಹೆಚ್ಚು ಪ್ರದೇಶಗಳು ಸಿಗ್ತವೆ. ನೋಡಿ, ಇದರ ಬಗ್ಗೆ ತುಂಬ ಗೌರ್ಮೆಂಟ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದರೆ ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಅತಿ ಹೆಚ್ಚು ಪ್ರದೇಶಗಳಾದ ಉತ್ಕಲನ ಪ್ರದೇಶಗಳು ದೊರಕಿರುವಂಥ ರಾಜ್ಯ ಯಾವುದಪ್ಪ ಅಂದರೆ, ನೋಡಿ, ಅದ್ಯಾವುದು? ಗುಜರಾತ್. ಭಾಳ ನೆನ್ಪಿಟ್ಕೊಂಡಿದ್ದೀನ, ತುಂಬ ಕಡೆ ಕೇಳ್ತಾರೆ, ಇನ್ನು ಮುಂದೆ ಕೂಡ ಕೇಳಬಹುದು. ಇನ್ನು ಈ ನಾಗರಿಕತೆಯನ್ನು ಏನು ಕರಿತೀವಪ್ಪ ಅಂದರೆ ಕಂಚಿನ ಯುಗ. ಈ ನಾಗರಿಕತೆಯನ್ನು ಕಂಚಿನ ಯುಗ ಅಂತ ಕರಿತೀವಿ. ಯಾಕೆ ಅಂದರೆ ಈ ನಾಗರಿಕತೆ ಅಂದರೆ ಹರಪ್ಪ ನಾಗರಿಕತೆಯಲ್ಲಿ ಅತಿ ಹೆಚ್ಚಾಗಿ ಬಳಸಿದ ಲೋಹ ಯಾವುದಪ್ಪ ಅಂದರೆ ಕಂಚು. ಹಾಗಾದರೆ ಮಾನವರು ಬಳಸಿದಂಥ ಮೊದಲ ಲೋಹ ಯಾವುದಪ್ಪ ಅಂದರೆ ಅದು ತಾಮ್ರ. ನೋಡಿ, ಕನ್ಫ್ಯೂಸ್ ಆಗಬೇಡಿ. ಮಾನವ ಜನಾಂಗ ಬಳಸಿದಂಥ ಮೊದಲ ಲೋಹ ಅಂತ ಬಂದರೆ ತಾಮ್ರ. ಆದರೆ ಹರಪ್ಪ ನಾಗರಿಕತೆ ಬಳಸಿದಂಥದ್ದು ಅತಿ ಹೆಚ್ಚಾಗಿ ಬಳಸಿದಂಥ ಲೋಹ ಯಾವುದಪ್ಪ ಅಂದರೆ ಕಂಚಿನ ಯುಗ ಅಂತ ಕರಿತೀವಿ. ಇಲ್ಲಿ ಈ ನಾಗರಿಕತೆ ಹೇಗೆ ಪತ್ತೆ ಆಯ್ತಪ್ಪ ಅಂದರೆ 1826ರಲ್ಲಿ, ನೋಡಿ, ಮೊಟ್ಟ ಮೊದಲ ಬಾರಿಗೆ 1826ರಲ್ಲಿ ಚಾರ್ಲ್ಸ್ ಮಾಸೋನನನ್ನು ಸುಟ್ಟ ಇಟ್ಟಿಗೆಯನ್ನು ಪತ್ತೆ ಮಾಡ್ತಾನೆ. ಸುಟ್ಟ ಇಟ್ಟಿಗೆಗಳನ್ನು ಪತ್ತೆ ಮಾಡ್ತಾನೆ, ಅದು ರೈಲ್ವೆ ಹಳಿಯನ್ನು ನಿರ್ಮಾಣ ಮಾಡುವಾಗ. ಆದರೆ ಅದರ ಬಗ್ಗೆ ಹೆಚ್ಚಿನದಾಗಿ ಸಂಶೋಧನೆಗಳು ಆಗೋದಿಲ್ಲ. ನಂತರ 1920-21ರಲ್ಲಿ ಬಹಳ ಇಂಪಾರ್ಟೆಂಟ್ ಇದು. 1920-21ರಲ್ಲಿ ದಯಾನಂದ ಸಹಾನಿಯವರು ಹರಪ್ಪವನ್ನು ಉತ್ಕಲನ ಮಾಡ್ತಾರೆ. ನೋಡಿ, ಹರಪ್ಪವನ್ನು ಉತ್ಕಲನ ಮಾಡ್ತಾರೆ. ಇನ್ನು 1922ರಲ್ಲಿ ಆರ್.ಡಿ. ಬ್ಯಾನರ್ಜಿಯವರು ಮೆಹೆಂಜೊದಾರೋ ನಗರದಲ್ಲಿ ಉತ್ಕಲನ ಮಾಡ್ತಾರೆ. ಅದೇ ರೀತಿಯಾಗಿ 1923ರಲ್ಲಿ ಮಜುದೂರ್ ಅವರು ಚಾನುದಾರೋ ಎಂಬ ಪ್ಲೇಸನ್ನು ಉತ್ಕಲನ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಿ, ಈ 3 ಪ್ಲೇಸ್ಗಳು ಇರೋದು ಕೂಡ ಪಾಕಿಸ್ತಾನದಲ್ಲಿ. ಆದ್ದರಿಂದ ನೋಡಿ, ಮೊದಲ ಪ್ರದೇಶ ಅಂದರೆ ಉತ್ಕಲನ ಮಾಡಿದಂಥ ಮೊದಲ ಪ್ರದೇಶ ಏನಪ್ಪ ಅಂದರೆ ಹರಪ್ಪ. ಅದರಿಂದನೇ ಇದನ್ನು ಹರಪ್ಪ ನಾಗರಿಕತೆ ಅಂತ ಇದನ್ನು ಕರಿತಾ ಹೋಗ್ತಾರೆ. ನೋಡಿ, ಅತ್ಯಂತ ಪ್ರಮುಖವಾಗಿ 1924ರಲ್ಲಿ ಜಾನ್ ಮಾರ್ಷಲನವರು ಲಂಡನ್ನಲ್ಲಿ ಇಲಿಸ್ಟ್ರೇಟೆಡ್ ಅಂತ ಒಂದು ಬುಕ್ಕನ್ನು ಬರೀತಾರೆ. ಈ ಬುಕ್ಕಿನ ಮೂಲಕ ಇಡೀ ಪ್ರಪಂಚಕ್ಕೆ ಒಂದು ಹೊಸ ನಾಗರಿಕತೆಯ ಬಗ್ಗೆ ಅಂದರೆ ಹರಪ್ಪ ನಾಗರಿಕತೆಯ ಏನೇನು ಪುರಾವೆಗಳು ದೊರಕಿದವಲ್ಲ ಅದರ ಬಗ್ಗೆ ಅವರು ಈ ಬುಕ್ಸಲ್ಲಿ ಉಲ್ಲೇಖನ ಮಾಡ್ತಾರೆ. ಈ ಬುಕ್ಸು ತುಂಬ ಇಂಪಾರ್ಟೆಂಟು, ತುಂಬ ಎಕ್ಸಾಂಪಲ್ ಕೂಡ ಕೇಳಿದರೆ. ಇನ್ನು ಈ ನಾಗರಿಕತೆಯನ್ನು ನಾವೇನು ಕರಿತೀವಿ ಅಂದರೆ ಸಿಂಧು ಸರಸ್ವತಿ ನಾಗರಿಕತೆಯಿಂದ ಕರಿತೀವಿ ಅಂತ ಹೇಳಿದೇವಲ್ವಾ. ಯಾಕೆ ಅಂದರೆ ಈ ನಾಗರಿಕತೆ ಎಲ್ಲಿತ್ತಪ್ಪ ಅಂದರೆ ಸಪ್ತ ಸಿಂಧು ಪ್ರದೇಶ. ನೋಡಿ, ಈ ನಾಗರಿಕತೆ ಎಲ್ಲಿತ್ತು ಅಂದರೆ ಸಪ್ತ ಸಿಂಧು ಪ್ರದೇಶ. ಸಪ್ತ ಅಂದರೆ ಎಷ್ಟು? 7 ಅಲ್ವಾ? ಅಂದರೆ 7 ನದಿಗಳು. ಯಾವುದಪ್ಪ ಅಂದರೆ ಒಂದು ಸಿಂಧೂ ನದಿ, ಎರಡನೇದು ವಿತಸ್ತ, ಈಗ ಅದನ್ನು ಜೇಲಂ ಅಂತ ಕರಿತೀವಿ. ನೆಕ್ಸ್ಟು ಅಸಿಕ್ನಿ, ಇದನ್ನು ನಾವೀಗ ಚೇನಾಬ್ ನದಿ ಅಂತ ಕರಿತೀವಿ. ನಂತರ ಪರುಷ್ಣಿ, ಇದನ್ನು ನಾವು ರಾವಿ ನದಿ ಅಂತ ಕರಿತೀವಿ. ವಿಪಾಶ, ಇದನ್ನು BS ನದಿ ಅಂತ ಕರಿತೀವಿ.
ಶತುದ್ರಿ ಇದನ್ನು ಸಟ್ಲೇಜ್ ನದಿ ಅಂತ ಕರಿತೀವಿ, ಮತ್ತು ಸರಸ್ವತಿ. ಹೀಗೆ ಇದು 7 ನದಿಗಳು, 7 ನದಿಗಳ ದಡದಲ್ಲಿ ಅಥವಾ ಬಯಲು ಪ್ರದೇಶದಲ್ಲಿ ಅಂದರೆ ಸಪ್ತ ಸಿಂಧು ಪ್ರದೇಶದಲ್ಲಿ ಈ ನಾಗರಿಕತೆ ನಮಗೆ ಕಂಡು ಬರುತ್ತೆ. ಮತ್ತು ಇದನ್ನು ಯಾಕೆ ನಾವು ಉತ್ತರ ವೇದ ಯುಗ ಅಂತ ಕರಿತೀವಪ್ಪ ಅಂದರೆ ಈ ನಾಗರಿಕತೆ ವೇದಗಳಿಗಿಂತ ಮುಂಚೆ ಬಂದಿದ್ದು ಅಥವಾ ಪೂರ್ವ ಇತಿಹಾಸ ಕಾಲದ ನಂತರ ವೇದ ಕಾಲದ ಮುಂಚೆ ಬಂದಿರುವಂಥ ನಾಗರಿಕತೆ ಆಗಿದ್ದು ಇದನ್ನು ನಾವು ಉತ್ತರ ವೇದ ಯುಗ ಅಥವಾ ಉತ್ತರ ವೇದ ಕಾಲ ಅಂತ ನಾವು ಇದನ್ನು ಕರಿತೀವಿ. ಹಾಗೆ ಇದರ ಪ್ರಮುಖ ಪ್ರದೇಶಗಳು ಭಾರತದಲ್ಲಿ ಯಾವ್ಯಾವ ಇದ್ದಾವೆ, ಪಾಕಿಸ್ತಾನದಲ್ಲಿ ಯಾವಿದಾವೆ ಅಂತ ನಾವಿಲ್ಲಿ ನೋಡ್ಬೋದು. ಒಂದು ಕಡೆ ಪಾಕಿಸ್ತಾನ, ಒಂದು ಕಡೆ ಭಾರತ ಅನ್ನ ತಗೋಣ. ಪಾಕಿಸ್ತಾನದಲ್ಲಿ ದೊರಕುವಂಥ ಪ್ರಮುಖ ಪ್ರದೇಶಗಳಪ್ಪ ಅಂದರೆ ಮೊದಲನೇದೇ ಹರಪ್ಪ, ಮೊದಲನೇದು ಹರಪ್ಪ, ಎರಡನೇದು ಮೆಹೆಂಜೋದಾರೋ, ಮೂರನೇದು ಚಾನುದಾರೋ, ನಾಲ್ಕನೇದು ಬಾಲ್ಕೋಟ್. ಸೊ ಬಾಲ್ಕೋಟ್. ಹೀಗೆ ಪಾಕಿಸ್ತಾನದಲ್ಲಿ ಈ ರೀತಿಗೆ ಹರಪ್ಪ, ಮೆಹೆಂಜೋದಾರೋ, ಚಾನುದಾರ್ ಮತ್ತು ಬಾಲ್ಕೋಟ್ ಪ್ರದೇಶಗಳು ಬರ್ತವೆ. ಇನ್ನು ಭಾರತಕ್ಕೆ ಬಂದರೆ ಮೊದಲನೇದು ಕಾಲಿ ಬಂಗನ್, ಎರಡನೇದು ಲೋತಾಲ್, ಮೂರನೇದು ರಾಖಿಗರ್, ನಾಲ್ಕನೇದು ದೋಲ್ವೀರ್, ಐದನೇದು ಬಾನಾವಲಿ, ಆರನೇದು ನಾಗೇಶ್ವರ. ಈ ರೀತಿಯಾಗಿ ಪಾಕಿಸ್ತಾನದಲ್ಲಿ ಹರಪ್ಪ, ಮೆಹೆಂಜೋದಾರೋ, ಚಾನುದಾರೋ, ಬಾಲ್ಕೋಟ್ ಸಿಕ್ಕರೆ ಇಂಡಿಯಾದಲ್ಲಿ ಕಾಲಿಬಂಗನ್, ಲೋಥಲ್, ರಾಖಿಗರ್, ದೋಲ್ವೀರ್, ಬಾನಾವಲಿ ಮತ್ತು ನಾಗೇಶ್ವರಗಳು ಸಿಕ್ಕಿದ್ದಾವೆ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ ಹರಪ್ಪ ಮತ್ತು ಮೆಹೆಂಜೋದಾರೋ ಎಷ್ಟರ ಬಂತು? ಇದು 1920-21ರಲ್ಲಿ ಕಂಡಿದ್ದಾರೆ. ಇದು 1922ರಲ್ಲಿ. ಚಾನುದಾರವನ್ನು 1923ರಲ್ಲಿ. ಆದರೆ ಈ ಮೂರಕ್ಕಿಂತ ಮುಂಚೆ 1917ರಲ್ಲಿಯೇ ಕಾಲಿಬಂಗ ನಗರ ಪತ್ತೆ ಆಗುತ್ತೆ. ಆದರೆ ಈ ಕಾಲಿಬಂಗನಲ್ಲಿ ಪತ್ತೆಯಾಗಿದ್ದಂಥ ಏನು ಪುರಾವೆಗಳನ್ನು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡೋದಿಲ್ಲ. ಆದ್ದರಿಂದ ಆ ರೀತಿಯಾಗಿ ವೈಜ್ಞಾನಿಕ ಸಂಶೋಧನೆ ಏನು ಮಾಡಿದ್ರಪ್ಪ ಅಂದರೆ ಹರಪ್ಪ ಎಂಬ ನಗರದಲ್ಲಿ. ಅದಕ್ಕೆ ಇದನ್ನು ಹರಪ್ಪ ನಾಗರಿಕತೆ ಅಂತಲೇ ನಾವು ಕರಿತೀವಿ. ಇನ್ನು ಈ ನಾಗರಿಕತೆಯ ವಿಸ್ತೀರ್ಣ ಅಥವಾ ವ್ಯಾಪ್ತಿಗೆ ಬಂದರೆ ನೋಡಿ, ಹರಪ್ಪ ನಾಗರಿಕತೆ ಅದರ ವಿಸ್ತೀರ್ಣಕ್ಕೆ ಬಂದರೆ ನಾರ್ತಲ್ಲಿ ಮಂಡು, ಅದರಲ್ಲಿದೆ ಕಾಶ್ಮೀರ್ ಭಾರತದಲ್ಲಿ ಇದೆ. ಇದು ನಾರ್ತಲ್ಲಿ ಇಲ್ಲಿ ತನಕ ಇತ್ತು ಅಂತ. ನೆಕ್ಸ್ಟ್ ಸೌತಲ್ಲಿ ಇದು ಎಲ್ಲಿವರೆಗೆ ಇತ್ತು ಅಂದರೆ ದೈಮಾಬಾದ್ವರೆಗೂ ಇದು ಇತ್ತು. ನೆಕ್ಸ್ಟ್ ವೆಸ್ಟಿಗೆ ಬಂದರೆ ವೆಸ್ಟಿಗೆ ಸುಕ್ತಗನ್ ಇದರಲ್ಲಿ ಬರುತ್ತೆ, ಪಾಕಿಸ್ತಾನದಲ್ಲಿ ಬರುತ್ತೆ. ಇನ್ನು ಭಾರತಕ್ಕೆ ಬಂದರೆ ಭಾರತದ ನಾಗೇಶ್ವರ ಅಥವಾ ದ್ವಾರಕ ಅಂತ ಕರಿತೀವಿ. ನಾಗೇಶ್ವರ ಅಥವಾ ದ್ವಾರಕ ಅಂತ ಕರಿತೀವಿ. ಇದರಲ್ಲಿದೆ ಗುಜರಾತಲ್ಲಿ ಬರುತ್ತೆ. ಇದು ಕೂಡ ಗುಜರಾತಲ್ಲೇ ಬರುತ್ತೆ. ಈಸ್ಟಲ್ಲಿ ಅಲಂಗೀರ್ ಪುರ ಇದೆಲ್ಲಿದೆಯಪ್ಪ ಅಂದರೆ ಇದು ಉತ್ತರ ಪ್ರದೇಶದಲ್ಲಿ ಇದೆ. ಈ ರೀತಿಯಾಗಿ ನೋಡಿ, ಹರಪ್ಪ ನಾಗರಿಕತೆ ನಾರ್ತಲ್ಲಿ ಮಂಡುವಿನ ತನಕ, ಸೌತಲ್ಲಿ ದೈಮಾಬಾದು, ವೆಸ್ಟಲ್ಲಿ ಪಾಕಿಸ್ತಾನದ ಸುಕ್ತಗನ್, ಭಾರತದಲ್ಲಿ ನಾಗೇಶ್ವರ ತನಕ, ಈಸ್ಟಲ್ಲಿ ಅಲಂಗೀರ್ ಪುರ ತನಕ ಇದು ವ್ಯಾಪ್ತಿನ ಹೊಂದಿತ್ತು. ನೋಡಿ, ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ವಿಸ್ತೀರ್ಣದಲ್ಲಿ ನೋಡಿ, ಇದಕ್ಕಿಂತ ಮುಂಚೆ ಹರಪ್ಪ ನಾಗರಿಕತೆಯ ಸಮಕಾಲೀನ ನಾಗರಿಕತೆ ಯಾವ್ದಪ್ಪ ಅಂದರೆ ಒಂದು ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾ. ನೋಡಿ, ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾ ಈ ಹರಪ್ಪ ನಾಗರಿಕತೆಯ ಸಮಕಾಲೀನ ನಾಗರಿಕತೆ ಆಗಿದ್ವು. ಈಗ ವಿಸ್ತೀರ್ಣಕ್ಕೆ ಬಂದರೆ ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾಗಿಂತ ಹರಪ್ಪ ನಾಗರಿಕತೆ ತುಂಬ ದೊಡ್ಡದಾಗಿತ್ತು. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಕೇರಳದ ಒಂದು ಎಕ್ಸಾಮಲ್ಲಿ ಕೇಳಿದರೆ ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾ ವಿಸ್ತೀರ್ಣಕ್ಕೆ ಹೋಲಿಸಿದರೆ ಹರಪ್ಪ ನಾಗರಿಕತೆಯ ವಿಸ್ತೀರ್ಣವು ಏನಾಗಿತ್ತು? ಕೆಳಗಡೆ ತುಂಬ ಚಿಕ್ಕದಾಗಿತ್ತು, ಸಮವಾಗಿತ್ತು, ಬೃಹತ್ ಆಗಿತ್ತು, ಯಾವುದು ಅಲ್ಲ ಅಂತ ಕ್ವಶನ್ ಕೇಳಿದರೆ ಆನ್ಸರ್ ಯಾವುದು? ಇದು ಬೃಹತ್ ಆಗಿತ್ತು. ಅಂದರೆ ಇವೆರಡಕ್ಕಿಂತ ಇದು ವಿಸ್ತೀರ್ಣದಲ್ಲಿ ದೊಡ್ಡದಾಗಿತ್ತು ಅಂತ ಅರ್ಥ. ನೋಡಿ, ಆಗಲೇ ಹೇಳಿದಂತೆ 1921ರಲ್ಲಿ ಪಾಕಿಸ್ತಾನದ ಪಂಜಾಬ್ ಸಿಂಧು ಕಣಿವೆಯಲ್ಲಿ ರೈಲ್ವೆಯನ್ನು ಮಾಡುವಾಗ ಏನಾಗುತ್ತೆ, ಈ ನಾಗರಿಕತೆಯ ಹಲವಾರು ಕುರುಗಳನ್ನು ಪತ್ತೆ ಹಚ್ಚಿ ಸಂಶೋಧನೆ ಮಾಡ್ತಾರೆ. ಆದರೆ ಇದಕ್ಕಿಂತ ಮುಂಚೆ ಅಂದರೆ ನಿಮ್ಮ ಕ್ವಶನ್ ಕೇಳ್ಬೋದು, ಏನಂತ, ಹರಪ್ಪ ನಗರಕ್ಕಿಂತ ಮುಂಚೆ ಅಂದರೆ ಅದಕ್ಕಿಂತ ಮೊದಲು ಪತ್ತೆಯಾದ ನಗರ ಯಾವುದು ಅಥವಾ ಮೊಟ್ಟ ಬಾರಿಗೆ ಪತ್ತೆಯಾದ ನಗರ ಯಾವ್ದಪ್ಪ ಅನ್ನೋದು ಕಾಲಿಬಂಗನ್ ನಗರ ಆಗಿದೆ. ಈ ಕಾಲಿಬಂಗನಲ್ಲಿ ಏನು ಸಿಕ್ಕಿದೆ ನೋಡಿ, ಈ ಕಾಲಿಬಂಗನಲ್ಲಿ ಶಿವಲಿಂಗ ಮತ್ತು
ಬೆಂಕಿಯ ಒಲೆ ಸಿಕ್ಕಿದೆ. ಬೆಂಕಿಯ ಒಲೆ ಸಿಕ್ಕಿದೆ. ಬೆಂಕಿಯ ಒಲೆ ಸಿಕ್ಕಿದೆ. ಇನ್ನು ಹರಪ್ಪ ಮತ್ತು ಮೇಂಜರ್ ಬಂದರೆ ಹರಪ್ಪದಲ್ಲಿ ನೋಡಿ ಬೃಹತ್ ಉಗ್ರಾಣ ಇದೆ. ಅದೇ ಮೆಹೆಂಜೋದರೋದಲ್ಲಿ ಏನು ಸಿಕ್ಕಿದೆ? ಅಲ್ಲಿ ಸಾರ್ವಜನಿಕ ಈಜುಕೊಳ. ಸೊ ಈಜುಕೊಳ ಸಿಕ್ಕಿದೆ. ಇನ್ನು ಲೋಥಲ್ಗೆ ಬಂದರೆ ಅಲ್ಲಿ ಅಡಗುತಾಣ ಸಿಕ್ಕಿದೆ. ಈ ರೀತಿಯಾಗಿ ನೀವೇನು ಮಾಡ್ಬೇಕಪ್ಪ ಅಂದರೆ ಈ ನಾಗರಿಕತೆಯ ನಗರಗಳು ಅಲ್ಲಿ ಸಿಕ್ಕಿರುವಂಥ ಪ್ರದೇಶವನ್ನು ನೀವು ಏನು ಮಾಡ್ಕೋಬೇಕು? ಬರ್ಕೋಬೇಕು. ಈ ಕ್ವಶನ್ ಏನು ಇಲ್ಲಿ ಅಬ್ಸರ್ವ್ ಮಾಡಿ. ಹರಪ್ಪದಲ್ಲಿ ಬೃಹತ್ ಉಗ್ರಾಣ ಇದೆ. ಹಾಗಾದರೆ ಬೇರೆ ನಗರದಲ್ಲಿ ಇರಲಿಲ್ವಾ? ನೋಡಿ, ಎಲ್ಲ ನಗರದಲ್ಲೂ ಕೂಡ ಉಗ್ರಾಣ ಇತ್ತು. ಆದರೆ ಎಲ್ಲ ನಗರನ ಹೋಲಿಸ್ಕೊಂಡ್ರೆ ಬೃಹತ್ ಆಗಿರುವಂಥ ಉಗ್ರಾಣ ಎಲ್ಲಿ ಸಿಕ್ಕಿದೆಯಪ್ಪ ಅಂದರೆ ಹರಪ್ಪದಲ್ಲಿ ಸಿಕ್ಕಿದೆ. ಅದೇ ರೀತಿಯಲ್ಲಿ ಸಾರ್ವಜನಿಕ ಈಜುಕೊಳ ಅಷ್ಟೇ, ಬೃಹತ್ ಆಗಿರುವಂಥ ಸಾರ್ವಜನಿಕ ಈಜುಕೊಳ ಎಲ್ಲಿ ಸಿಕ್ಕಿದೆ? ಮೆಹೆಂಜೋದರೋದಲ್ಲಿ ಸಿಕ್ಕಿದೆ. ಲೋಥಲ್ನಲ್ಲಿ ಇದು ಗುಜರಾತಲ್ಲೇ ಬರುತ್ತೆ. ಲೋಥಲ್ನಲ್ಲಿ ಅಡಗುತಾಣ ಸಿಕ್ಕಿದೆ. ಇದರ ಅರ್ಥ ಏನಪ್ಪ ಅಂದರೆ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯೊಂದಿಗೆ ಈ ಹರಪ್ಪ ನಾಗರಿಕತೆ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ರು ಅಂತ ಅರ್ಥ. ಇನ್ನು ಈ ನಾಗರಿಕತೆಯ ಒಂದು ವಿಶಿಷ್ಟ ಲಕ್ಷಣ ಏನಪ್ಪ ಅಂದರೆ ಅದು ನಗರ ನಿರ್ಮಾಣ ಆಗಿತ್ತು. ಹಾಗಾದರೆ ಈ ನಗರ ನಿರ್ಮಾಣ ಯಾವ ರೀತಿ ಆಯಿತು ಅಂತ ನಾವು ನೋಡೋದಾದ್ರೆ ಇತಿಹಾಸ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಸೊ ಪೂರ್ವ ಇತಿಹಾಸ ಕಾಲ ಅಂತ ಕರಿತೀವಿ. ಆ ಕಾಲದಲ್ಲಿ ಏನು ಮಾಡ್ತೀವಿ? ಎರಡು ಭಾಗವನ್ನು ಮಾಡ್ತೀವಿ. ಒಂದು ಶಿಲಾಯುಗ, ಒಂದು ಲೋಹ ಯುಗ. ಶಿಲಾಯುಗ ಮತ್ತು ಲೋಹ ಯುಗ ಅಂತ ಕರಿತೀವಿ. ನೋಡಿ, ಶಿಲಾಯುಗದಲ್ಲಿ ಮಾನವರಿಗೆ ಕೃಷಿಯ ಬಗ್ಗೆ ಜ್ಞಾನ ಇರಲಿಲ್ಲ ಅಥವಾ ಆಹಾರ ಉತ್ಪಾದನೆ ಬಗ್ಗೆ ಜ್ಞಾನ ಇರಲಿಲ್ಲ. ಆದರೆ ಶಿಲಾಯುಗದ ಅಂತ್ಯದಲ್ಲಿ ಶಿಲಾಯುಗದ ಅಂತ್ಯದಲ್ಲಿ ಅಥವಾ ಲೋಹಯುಗದ ಆರಂಭದಲ್ಲಿ ಈ ಟೈಮ್ ಇದೆಯಲ್ಲ, ಈ ಟೈಮಲ್ಲಿ ಮಾನವರು ಏನು ಮಾಡ್ತಾರಪ್ಪ ಅಂದರೆ ಕೃಷಿಯ ಬಗ್ಗೆ ಅಥವಾ ಬೆಳೆಯನ್ನು ಯಾವ ರೀತಿ ಬೆಳಿಬೇಕು ಅಂತ ಅದರ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ತಾರೆ. ಅಲ್ಲಿಂದ ಕೃಷಿ ಆರಂಭ ಆಗುತ್ತೆ. ಇನ್ನು ಲೋಹಯುಗ ಬಂದಾಗ ಲೋಹಯುಗದಲ್ಲಿ ಏನಾಗುತ್ತಪ್ಪ ಅಂದರೆ ಕೃಷಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಅಂದರೆ ಅತಿ ಹೆಚ್ಚಾಗಿ ಕೃಷಿಯನ್ನು ಎಲ್ಲರೂ ಕೂಡ ಮಾಡೋದ್ರಿಂದ ಕೃಷಿ ಹೆಚ್ಚಾದರೆ ಅಗ್ರಿಕಲ್ಚರ್ ಜಾಸ್ತಿ ಆದರೆ ಏನಾಗುತ್ತೆ? ಉತ್ಪಾದನೆ. ಸೊ ಉತ್ಪಾದನೆ ಜಾಸ್ತಿ ಆಯಿತು. ಉತ್ಪಾದನೆ ಜಾಸ್ತಿ ಆದರೆ ಏನು ಮಾಡಬೇಕು? ಇದನ್ನು ಮಾರಬೇಕಲ್ವಾ? ಸೊ ಅಂದರೆ ಮಾರೋದಕ್ಕೆ ಅವರಿಗೆ ಮಾರುಕಟ್ಟೆಯ ಅವಶ್ಯಕತೆ ಬೀಳುತ್ತೆ. ಆದ್ದರಿಂದ ಮಾರುಕಟ್ಟೆ ಒಂದು ಪ್ರದೇಶದಲ್ಲಿ ನಡೆಯುತ್ತೆ. ಆ ಪ್ರದೇಶವೇ ನಗರವಾಗಿ ಏನಾಗುತ್ತೆ? ನಿರ್ಮಾಣ ಆಗುತ್ತೆ ಅಥವಾ ನಗರವಾಗಿ ಅಭಿವೃದ್ಧಿ ಆಗುತ್ತೆ. ಆ ನಗರಗಳೇ ಯಾವಪ್ಪ ಅಂದರೆ ಹರಪ್ಪ ನಾಗರಿಕತೆ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಕೃಷಿ ತುಂಬ ಉನ್ನತ ಮಟ್ಟದಲ್ಲಿತ್ತು. ಕೃಷಿ ಜಾಸ್ತಿ ಆದ್ರಿಂದ ಉತ್ಪಾದನೆ ಜಾಸ್ತಿ ಆಯಿತು. ಉತ್ಪಾದನೆ ಜಾಸ್ತಿ ಆದ್ರಿಂದ ಮಾರುಕಟ್ಟೆ ವ್ಯವಸ್ಥೆಗೆ ಅವಶ್ಯಕತೆ ಬೀಳುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ? ಒಂದು ಪ್ರದೇಶದಲ್ಲಿ ಮಾರುಕಟ್ಟೆ ಪ್ರಕ್ರಿಯೆನ ಆರಂಭಿಸ್ತಾರೆ. ಆ ಪ್ರಕ್ರಿಯೆ ಆರಂಭಿಸಿದ ಪ್ರದೇಶ ಏನಪ್ಪ ಅಂದರೆ ನಗರವಾಗಿ ಉನ್ನತೀಕರಣ ಆಗುತ್ತೆ. ಆ ಉನ್ನತೀಕರಣ ಆದಂಥ ನಗರಗಳೇನಪ್ಪ ಅಂದರೆ ಅದೇ ಹರಪ್ಪ, ಮೆಹೆಂಜೋದರೋ, ಚಾನುದಾರೋ, ಲೋಥಲ್, ಕಾಲಿಬಂಗನ್, ಬಾಲ್ಕೋಟ್ ಈ ರೀತಿಯಾಗಿರುವಂಥ ಪ್ರದೇಶಗಳು ಆಗಿದ್ದಾವೆ ಅಂತ. ಇನ್ನು ಈ ನಗರಗಳು ನಗರದ ಒಂದು ಭಾಗ ಕೋಟೆ ಅಂತ, ನಗರದ ಮತ್ತೊಂದು ಭಾಗವನ್ನು ಕೆಳಗ್ರಾಮ ಅಂತ ಕರಿತಾ ಇದ್ರು. ನೋಡಿ, ಬಹಳ ವಿಶೇಷ. ನೋಡಿ, ಒಂದು ವ್ಯವಸ್ಥಿತ ನಗರವನ್ನು ಮಾಡಿದ್ರಪ್ಪ ಅಂದವರು ಎರಡು ಭಾಗವನ್ನು ಮಾಡ್ತಾರೆ. ಒಂದು ಭಾಗವನ್ನು ಅವರು ಕೋಟೆ ಅಂತ, ಮತ್ತೊಂದು ಭಾಗವನ್ನು ಕೆಳಗಿನ ಗ್ರಾಮ ಅಥವಾ ಕೆಳಗಿನ ನಗರ ಅಂತ ಕರಿತಿದ್ರು. ನೋಡಿ, ಇದನ್ನು ನಾವು ಒಂದು ನಗರ ಅಥವಾ ಹರಪ್ಪ ನಗರ ಅಂತ ಅಥವಾ ಮೆಹೆಂಜೋ ನಗರ ಅಂತ ಅನ್ಕೋಣ. ಈಗ ಅನ್ಕೊಂಡಾಗ ಒಂದು ಭಾಗದಲ್ಲಿ ಈ ಕೋಟೆಯ ಪ್ರದೇಶ ಇರ್ತಾ ಇತ್ತು, ಇನ್ನೊಂದು ಭಾಗದಲ್ಲಿ ಕೆಳಗಿನ ಗ್ರಾಮ ಅಥವಾ ನಗರ ಇರ್ತಾ ಇತ್ತು. ಯಾಕೆ ಈ ಥರ ಎರಡು ಭಾಗ ಮಾಡಿದ್ರಪ್ಪ ಅಂದರೆ ನೋಡಿ, ಈ ಕೋಟೆಯ ಪ್ರದೇಶ ಇದೆಯಲ್ಲ, ಇದಕ್ಕೆ ಒಂದು ಕೋಟೆನ ನಿರ್ಮಾಣ ಮಾಡಿದರು. ಕೋಟೆನ ನಿರ್ಮಾಣ ಮಾಡ್ತಾ ಇದರಿಂದ ಸುಟ್ಟ ಇಟ್ಟಿಗೆಯಿಂದ ಏನು ಮಾಡ್ತಾರೆ? ಆ ಕೋಟೆಯನ್ನು ನಿರ್ಮಾಣ ಮಾಡಿರ್ತಾರೆ. ಈ ಕೋಟೆ ಮತ್ತು ಈ ಕೆಳಗಿನ ಗ್ರಾಮದ ಎತ್ತರ ಅಂದರೆ ಗ್ಯಾಪ್ ಇದೆಯಲ್ವಾ, ಈ ಗ್ಯಾಪ್ ಎಷ್ಟಪ್ಪ ಅಂದರೆ ಸರಿಸುಮಾರು 12 ಮೀಟರ್. ನೋಡಿ, ಭಾಳ ಇಂಪಾರ್ಟೆಂಟು. ಅಂದರೆ ಇದು ತೆಗ್ಗಿನ ಪ್ರದೇಶದಲ್ಲಿತ್ತು, ಇದು ಎತ್ತರದ ಪ್ರದೇಶದಲ್ಲಿ ಇತ್ತು. ಈ ರೀತಿಯಾಗಿ ಇದು ಕೋಟೆ ಪ್ರದೇಶ, ಇದು ಕೆಳಗಿನ ಗ್ರಾಮ ಆಗಿತ್ತು. ಹಾಗಾದ್ರೆ ಇದಕ್ಕೆ ಮಾತ್ರ ಯಾಕೆ ಕೋಟೆನ ಕಟ್ಕೊಳ್ತಿದ್ರಪ್ಪ ಅಂದರೆ ಸಿಂಪಲ್ ಆಗಿ ಇಷ್ಟೇ. ಇಲ್ಲಿ ಯಾರು ವಾಸ ಮಾಡ್ತಿದ್ರು? ವ್ಯಾಪಾರಸ್ಥರು ಅಥವಾ ಆಗಿನ ಕಾಲದ ಶ್ರೀಮಂತ ಸಮುದಾಯ ಇಲ್ಲಿ ವಾಸ ಮಾಡ್ತಿದ್ರು. ಇಲ್ಲಿ ಯಾರಿದ್ರು? ಇಲ್ಲಿ ಸಾಮಾನ್ಯ ಜನರು ವಾಸವನ್ನು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಈ ಕೋಟೆಯ ಪ್ರದೇಶದಲ್ಲಿಯೇ ಬಹುತೇಕ ನಗರದಲ್ಲಿ ಈ ಕೋಟೆಯ ಪ್ರದೇಶದಲ್ಲಿ ಏನಾಗ್ತಿತ್ತಪ್ಪ ಅಂದರೆ ನೀರಿನ ಸಂಗ್ರಹ ಟ್ಯಾಂಕ್ಗಳಿರ್ತಿತ್ತು. ಮತ್ತು ಈಜಿಕೊಳ ಮತ್ತು ಉಗ್ರಾಣ ವ್ಯವಸ್ಥೆ ಕೂಡ ಈ ಕೋಟೆಯ ಪ್ರದೇಶದಲ್ಲಿಯೇ ಇತ್ತು ಅಂತ. ಅಷ್ಟೇ ಅಲ್ಲ, ಈ ಸಂಪೂರ್ಣ ನಗರವನ್ನು ಯಾವುದರಿಂದ ಅವ್ರು ಕಟ್ತಾ ಇದ್ರಪ್ಪ ಅಂದರೆ ಸುಟ್ಟ ಇಟ್ಟಿಗೆಯಿಂದ. ನೋಡಿ, ಇದೇ ಭಾಳ ವಿಶೇಷ.
ಯಾಕಂದರೆ ಮೆಸೊಪೊಟೋಮಿಯಾ ಮತ್ತು ಈಜಿಪ್ಟ್ ನಾಗರಿಕತೆಗಳಿಗೆ ಹೋಲಿಸಿದ್ದಾರೆ. ಯಾಕಂದರೆ ಆ ನಾಗರಿಕತೆಯಲ್ಲಿ ಯಾವುದೇ ರೀತಿ ಇರುವಂಥ ಸುಟ್ಟ ಇಟ್ಟಿಗೆಯನ್ನು ಮತ್ತು ವ್ಯವಸ್ಥಿತವಾದಂಥ ನಗರವನ್ನು ನಿರ್ಮಾಣ ಮಾಡೋದಿಲ್ಲ. ಆದರೆ ಹರಪ್ಪ ನಾಗರಿಕತೆಯಲ್ಲಿ ಸುಟ್ಟ ಇಟ್ಟಿಗೆಯಿಂದ ಈ ರೀತಿಯಾಗಿರುವಂಥ ಒಂದು ವ್ಯವಸ್ಥಿತ ನಗರವನ್ನು ಅವರು ನಿರ್ಮಾಣ ಮಾಡ್ತಾರೆ. ಇನ್ನು ರಸ್ತೆಗೆ ಬಂದರೆ ನೋಡಿ, ರಸ್ತೆಗಳು ಯಾವಾಗಲೂ ಕೂಡ ಲಂಬವಾಗಿರ್ತಿದ್ವು. ಬಹಳ ಇಂಪಾರ್ಟೆಂಟು. ಹರಪ್ಪ ನಗರದಲ್ಲಿ ಒಂದು ವ್ಯವಸ್ಥಿತ ರಸ್ತೆ ವ್ಯವಸ್ಥೆ ಇತ್ತು. ಅದು ಯಾವಾಗಲೂ ಕೂಡ ಲಂಬವಾಗಿರ್ತಿತ್ತು, ಅಂದರೆ ನೇರವಾಗಿ ಇರ್ತಿತ್ತು. ಸ್ವಲ್ಪ ಸೊಟ್ಟ ಬಟ್ಟ ಅಥವಾ ಅಂಕುಡೊಂಕಾಗಿ ಇರ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಈ ರೋಡಿನ ಅಗಲ ಆ ರೋಡಿನ ಅಗಲ ಎಷ್ಟಿತ್ತು ಅಂದರೆ 30 ಅಡಿ. ನೋಡಿ, ಎಲ್ಲ ಕಡೆ ಕೂಡ, ಎಲ್ಲ ಬಹುತೇಕ ನಗರದಲ್ಲಿ ಕೂಡ ಆ ರೋಡಿನ ಅಗಲ ಎಷ್ಟಿದ್ದಾರೆ 30 ಅಡಿ. ನೋಡಿ, ಮತ್ತೊಂದು ವಿಶೇಷಪ್ಪ ಅಂದರೆ ಒಳಚರಂಡಿ ನೋಡಿ, ಒಳಚರಂಡಿ ಈ ಥರ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ವಿ. ಇದು ಕೂಡ ಅಷ್ಟೇ, ಇದು ಮೆಸೊಪೊಟೋಮಿಯಾ ಮತ್ತು ಈಜಿಪ್ಟ್ ನಾಗರಿಕದಲ್ಲಿ ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ. ನೋಡಿ, ಇದು ಕೂಡ ಅಷ್ಟೇ ಅಬ್ಸರ್ವ್ ಮಾಡಿ. ಇತ್ತೀಚೆಗೆ ಇನ್ನು ತುಂಬ ನಗರ ಇರ್ಬೋದು, ಹಳ್ಳಿ ಇರ್ಬೋದು, ಈಗಲೂ ಕೂಡ ನಾವು ಸಂಪೂರ್ಣವಾಗಿ ಒಳಚರಂಡಿನ ಮಾಡೋಕ್ಕಾಗ್ತಿಲ್ಲ. ಆದರೆ ಆಗಿನ ಕಾಲದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಒಳಚರಂಡಿ ವ್ಯವಸ್ಥೆನ ಮಾಡ್ತಾಯಿದ್ರು. ಈ ಒಳಚರಂಡಿ ಏನು ಮಾಡ್ತಾರಪ್ಪ ಅಂದರೆ ಅವರು ಸುಣ್ಣದಿಂದ ಗಾರೆಯನ್ನು ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಈ ಚರಂಡಿ ಮೇಲೆ ಈ ಚಪ್ಪಡಿ ಕಲ್ಲು ಅಥವಾ ಇಟ್ಟಿಗೆಗಳಿಂದ ಮೊಳಕೆ ಮಾಡ್ತಾರೆ, ಅದನ್ನ ಮುಚ್ಚುತ್ತಾ ಇದ್ರು. ಅಷ್ಟರ ಜೊತೆಗೆ ಕೆಲವೊಂದು ಕಡೆ ಮ್ಯಾನ್ವಲ್ಗಳಿತ್ತು. ನೋಡಿ, ಬಹಳ ಇಂಪಾರ್ಟೆಂಟ್ ಇದು. ಕೆಲವೊಂದು ಕಡೆ ಮ್ಯಾನ್ವಲ್ಗಳು ಕೂಡ ಇತ್ತು. ಇದು ಯಾವ ರೀತಿಯ ಮನೆಗಳಿಗೆ ಅಟ್ಯಾಚ್ ಮಾಡ್ತಾರಪ್ಪ ಅಂದರೆ, ನೋಡಿ, ಇದೊಂದು ಮನೆ ಇದೆ ಅನ್ಕೋಣ. ಈ ರೀತಿಯಾಗಿ ಪ್ರತಿಯೊಂದು ಮನೆಗೂ ಕೂಡ ಒಳಚರಂಡಿ ವ್ಯವಸ್ಥೆಯನ್ನು ಏನು ಮಾಡಿದ್ರಪ್ಪ ಅಂದರೆ ಲಿಂಕನ್ನು ಮಾಡಿದರು. ಈ ರೀತಿಯಾಗಿ ಹರಪ್ಪ ನಾಗರಿಕತೆ ಒಂದು ಉತ್ತಮ ನಗರ ಯೋಜನೆ, ರಸ್ತೆ ವ್ಯವಸ್ಥೆ ಮತ್ತು ಒಳಚರಂಡಿ ವ್ಯವಸ್ಥೆನ ಹೊಂದಿತ್ತು. ಇನ್ನು ಮನೆಗಳಿಗೆ ಬಂದರೆ ನೋಡಿ, ಹರಪ್ಪ ನಾಗರಿಕತೆಯ ಬಹುತೇಕ ಮನೆಗಳು 1 ಅಥವಾ 2 ಮಹಡಿಯಿಂದ ಕೂಡಿದ್ವು. ನೋಡಿ, 1 ಅಥವಾ 2 ಮಹಡಿಯಿಂದ ಕೂಡಿದ್ವು. ಆ ಮನೆಯನ್ನು ಸುಟ್ಟ ಇಟ್ಟಿಗೆಯಿಂದಲೇ ಕಟ್ತಾ ಇದ್ರು. ಅಲ್ಲಿ ಕಲ್ಲಿನ ಮನೆಗಳು ಇರಲಿಲ್ಲ. ನೋಡಿ, ಕೇಳಿದ್ದಾರೆ. ಸೊ ಒಂದು ಗುಜರಾತಿನ ಒಂದು ಎಕ್ಸಾಮಲ್ಲಿ ಕೇಳಿದರೆ, ಹರಪ್ಪ ನಾಗರಿಕತೆಯಲ್ಲಿ ಯಾವುದನ್ನು ಬಳಸಿಲ್ಲ, ಅಂದರೆ ಯಾವುದು ಬಳಸಿಯೇ ಇಲ್ಲ ಅಂತ ಬಂದಾಗ ಕಲ್ಲಿನ ಮನೆಗಳು ಅಲ್ಲಿ ಇರಲಿಲ್ಲ. ಕಲ್ಲಿನ ಮೂಲಕ ಅವರು ಮನೆಗಳನ್ನು ಕಟ್ತಿರಲಿಲ್ಲ. ಬದಲಾಗಿ ಮಾಡ್ತಾರಪ್ಪ ಅಂದರೆ ಸುಟ್ಟ ಇಟ್ಟಿಗೆಯಿಂದಲೇ ಅವರು ಮನೆಗಳನ್ನು ಕಟ್ತಾ ಇದ್ರು. ಈ ಮನೆಗಳಲ್ಲಿ ವಿವಿಧ ರೀತಿಯಂಥ ಕೋಣೆಗಳು ಇರ್ತಿದ್ವು. ಈ ರೀತಿಯಾಗಿ ಕೋಣೆಗಳು, ಕೊಠಡಿಗಳು ಇರ್ತಾ ಇದ್ವು. ಅದರ ಜೊತೆಗೆ ಆ ಮನೆ ಒಳಗಡೆ ಒಂದು ಬಾವಿಯ ವ್ಯವಸ್ಥೆ ಕೂಡ ಇತ್ತು. ಅದಷ್ಟೇ ಅಲ್ಲ, ಒಂದು ಕಸದ ಹೊಂಡ ಅಥವಾ ನಾವೇನು ಟಾಯ್ಲೆಟ್ ಅಂತ ಕರಿತೀವಲ್ಲ, ಕಸದ ಹೊಂಡ ಅಥವಾ ಟಾಯ್ಲೆಟ್ ಅಂತ, ಆ ವ್ಯವಸ್ಥೆ ಆಗಿನ ಕಾಲದಲ್ಲೇ ಇತ್ತು. ಆದರೆ ಆ ಮನೆಗಳಿಗೆ ಕಿಟಕಿಗಳು ಇರಲಿಲ್ಲ. ಹರಪ್ಪ ನಗರದಲ್ಲಿ ಮನೆಗಳಿಗೆ ಕಿಟಕಿಗಳಿಗೆ ಅಂದರೆ ರಸ್ತೆಗೆ ಮುಖ ಮಾಡಿ ಯಾವುದೇ ರೀತಿಯಾದಂಥ ಕಿಟಕಿಗಳು ಕೂಡ ಇರಲಿಲ್ಲ. ಈ ರೀತಿಯಾಗಿ ಹರಪ್ಪ ನಾಗರಿಕತೆಯಲ್ಲಿ ಮನೆಗಳು ನಿರ್ಮಾಣ ಆಗ್ತಿತ್ತು. ಈಗ ಮತ್ತೊಂದು ಕ್ವಶನ್ ಏನಪ್ಪ ಅಂದರೆ, ನೆಲಕ್ಕೆ ಏನು ಮಾಡ್ತಿದ್ರು ಅಂತ ಅಂದರೆ ನೆಲಹಾಸು ಏನು ಮಾಡ್ತಾರಪ್ಪ ಅಂದರೆ ಬಹುತೇಕ ಮನೆಗಳಲ್ಲಿ ನೆಲಹಾಸನ್ನು ಸಗಣಿಯ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಅದನ್ನ ಸಗಣಿಯನ್ನು ಸಾರ್ತಾ ಇದ್ರು ಅಂತ. ಆದರೆ ಒಂದು ಕಡೆ ಮಾತ್ರ ಇಲ್ಲಿ ಕಾಲಿಬಂಗನಲ್ಲಿ ಟೈಲ್ಸ್ ರೀತಿ ಇರುವಂಥ ಅಂಚಿನ ನೆಲಹಾಸು ಸಿಕ್ಕಿದೆ. ಕ್ವಶನ್ ಕೇಳ್ಬೋದು ನಿಮಗೆ. ಹರಪ್ಪ ನಾಗರಿಕತೆಯ ಅಂಚಿನ ನೆಲಹಾಸು, ಅದು ಅಂಚಂದರೆ ಅದು ಒಂದು ರೀತಿ ಇರುವಂಥ ಕಲ್ಲಿನ ಮೂಲಕ ಮತ್ತು ಸುಟ್ಟ ಇಟ್ಟಿಗೆ ಇದು ಮಿಕ್ಸ್ ಮಾಡಿ ಇರುವಂಥದ್ದು ಒಂದು ಅಂಚಿನ ರೀತಿ ಇರುವಂಥ ನೆಲ ಸಿಕ್ಕಿದೆಯಲ್ಲಪ್ಪ ಅಂದರೆ ಕಾಲಿಬಂಗನಲ್ಲಿ ಮಾತ್ರ ಸಿಕ್ಕಿದೆ. ಉಳಿದ ಕಡೆ ಬಹುತೇಕವಾಗಿ ಸಗಣಿ ಮೂಲಕ ಅವರು ಸಾರ್ತಾ ಇದ್ರು ಅಂತ. ಇನ್ನು ಕೆಲವೊಂದು ಎಕ್ಸಾಂಪಲ್ ಕೇಳಿದ್ದಾರೆ ನೋಡಿ. ನಾನು ಹೇಳ್ತಿದ್ದೆ ನಿಮಗೆ, ಒಂದು ನಗರವನ್ನು, ಒಂದು ಕೋಟೆ, ಒಂದು ಕೆಳಗಿನ ಈ ಕೋಟೆಗೆ ಏನು ಮಾಡ್ತಾರಪ್ಪ ಅಂದರೆ ಕೋಟೆ ಪ್ರದೇಶಕ್ಕೆ ಕೋಟೆನ ಕಟ್ತಿದ್ರು, ಅದಕ್ಕೆ ಅದನ್ನು ಕೋಟೆ ಅಂತ ಕರಿತೀವಿ. ಆದರೆ ಒಂದೇ ಒಂದು ಪ್ಲೇಸಲ್ಲಿ ಮಾತ್ರ ಕೋಟೆ ಇಲ್ಲ. ಅದ್ಯಾವುದಪ್ಪ ಅಂದರೆ ಚಾನುದಾರು. ಸೊ ಚಾನುದಾರು ಎಲ್ಲಿದೆ? ಅದು ಪಾಕಿಸ್ತಾನದಲ್ಲಿ ಬರುತ್ತೆ. ಚಾನುದಾರದಲ್ಲಿ ಮಾತ್ರ ಏನಿಲ್ಲ, ಕೋಟೆ ಕಾಣೋದಿಲ್ಲ. ಕೋಟೆ ಇಲ್ಲದಿರುವಂಥ ಪ್ರದೇಶದಪ್ಪ ಅಂದರೆ ಅದು ಕೇವಲ ಚಾನುದಾರದಲ್ಲಿ ಮಾತ್ರ. ಮತ್ತೊಂದೇನು ನೋಡಿ, ನಗರವನ್ನು ಏನು ಮಾಡಿದ್ರು ಅವರು 2 ಭಾಗವಾಗಿ ಮಾಡ್ತಾ ಇದ್ರು. ಆದರೆ ಒಂದೇ ಒಂದು ನಗರದಲ್ಲಿ ಮಾತ್ರ ಏನು ಮಾಡಿದ್ದಾರೆ, ನಗರವನ್ನು 3 ಭಾಗವಾಗಿ ಅವರು ವಿಂಗಡಣೆ ಮಾಡಿದ್ದಾರೆ. ಅದೇ ಅದು ಧೋಲ್ಪುರ್ ಅಂತ ಕರಿತೀವಿ, ಅದೆಲ್ಲ ಬರುತ್ತೆ, ಗುಜರಾತಲ್ಲಿ ಬರುತ್ತೆ. ನೋಡಿ, ಕನ್ಫ್ಯೂಸ್ ಆಗಬೇಡಿ, ಭಾಳ ಇಂಪಾರ್ಟೆಂಟ್ ಕ್ವಶನು. ಕೋಟೆಯೇ ಇಲ್ಲದ ನಗರ ಏನಪ್ಪ ಅಂದರೆ ಚಾನುದಾರು. ಅಂದರೆ ಒಂದು ನಗರ ಪ್ರದೇಶವನ್ನು 3 ಭಾಗವಾಗಿ ಮಾಡಿರುವಂಥ ನಗರ ತಪ್ಪದ ಅದು ಧೋಲ್ಪುರ್, ಅದೇ ಗುಜರಾತಲ್ಲಿ ಬರುವಂಥದ್ದು. ಇದೆರಡು ಕೂಡ ಗೌರ್ಮೆಂಟ್ ಎಕ್ಸಾಮ್ಗೆ ತುಂಬ ಪ್ರಮುಖವಾಗಿದೆ. ನೋಡಿ, ನಿಮಗೆ ಆಗಲೇ ಹೇಳಿದಂತೆ ಹರಪ್ಪದಲ್ಲಿ ಬೃಹತ್ ಉಗ್ರಾಣ ಸಿಕ್ಕಿದೆ. ಮೆಹೆಂಜೋದಲ್ಲಿ ಬೃಹತ್ ಆಗಿರುವಂಥ ಸಾರ್ವಜನಿಕ ಈಜುಕೊಳ ಸಿಕ್ಕಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮೆಹೆಂಜೋದಲ್ಲಿ ಸಿಕ್ಕಿರುವಂಥ ಸಾರ್ವಜನಿಕ ಸ್ನಾನದ ಗೃಹ. ಇದನ್ನ ಯಾರು ಉತ್ಖನನ ಮಾಡಿದರು? ಇದನ್ನು ಆರ್ ಡಿ ಬ್ಯಾನರ್ಜಿ ಅವರು ಎಷ್ಟರಲ್ಲಿ?
1922ರಲ್ಲಿ ಮಾಡ್ತಾರೆ. ಇದು ಪಾಕಿಸ್ತಾನದಲ್ಲಿ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನೋಡಿ, ಇದು ನೀರು ಸಂಗ್ರಹದ ಸ್ಥಳ. ಎರಡು ಕಡೆಯಿಂದ ಮೆಟ್ಟಿಲುಗಳು ಇದ್ದಾವೆ. ಅಷ್ಟೇ ಅಲ್ಲ, ಸುತ್ತ ಏನು ಕಾರಿಡಾರ್ ಇದೆ. ಈ ರೀತಿಯಾಗಿರುವಂಥ ಒಂದು ವ್ಯವಸ್ಥಿತ ನೋಡಿ ನಗರ. ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಇದು ಕೋಟೆ ಪ್ರದೇಶ. ಇದೇ ಕಾಡ್ತಿದ್ದಿಲ್ಲ, ಇದು ಕೋಟೆ ಪ್ರದೇಶ ಅಂತ ಕಾಡ್ತೀವಿ. ಕೋಟೆ ಪ್ರದೇಶದಲ್ಲಿ ಈಜಿಕೊಳ ಮತ್ತು ಇತರೆ ಉಗ್ರಾಣ ವ್ಯವಸ್ಥೆ ಎಲ್ಲ ಇತ್ತು. ಇನ್ನು ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದಂತೆ ಕೆಲವೊಂದು ವಿಗ್ರಹಗಳು ಅಥವಾ ಮುದ್ರೆಗಳು ಸಿಕ್ಕಿವೆ. ಅದರಲ್ಲಿ ಪ್ರಮುಖವಾಗಿದ್ದು ನೋಡಿ, ನರ್ತಕಿಯ ಲೋಹದ ಮೂರ್ತಿ. ಅಂದರೆ ಇದನ್ನ ಕಂಚಿನ ನರ್ತಕಿಯ ಲೋಹದ ಮೂರ್ತಿ ಅಂತ ಕರಿತೀವಿ. ಆಗ ಹೇಳ್ತಾ ಇದ್ದಾರೆ ನಿಮಗೆ, ಇವರು ಅತಿ ಹೆಚ್ಚಾಗಿ ಬಳಸಿದ ಲೋಹ ಯಾವುದಪ್ಪ ಅಂದರೆ ಕಂಚು. ಸೊ ಕಂಚನ್ನು ಅವರು ಬಳಸ್ತಾರೆ. ಹಾಗಾದರೆ ಇದರ ಜೊತೆಗೆ ಮತ್ತೇನನ್ನು ಬಳಸ್ತಿದ್ರಪ್ಪ ಅಂದರೆ ಅವರು ತಾಮ್ರ ಮತ್ತು ತಾವರ. ಅತಿ ಹೆಚ್ಚಾಗಿ ಅವರು ತಾಮ್ರ ಮತ್ತು ಕಂಚನ ಬಳಸ್ತಿದ್ರು. ಆದರೆ ಅತಿ ಹೆಚ್ಚಾಗಿ ಮತ್ತು ಬಹುತೇಕವಾಗಿ ಬಳಸಿದ ಲೋಹ ಯಾವುದಪ್ಪ ಅಂದರೆ ಕಂಚನೆ ಬಳಸ್ತಾರೆ. ಅದಕ್ಕೋಸ್ಕರ ಇದನ್ನು ಕಂಚಿನ ಯುಗ ಅಂತ ಕರಿತೀವಿ. ಇದೇ ರೀತಿಯಾಗಿರುವಂಥ ಪುರುಷ ಮಂಡಲ ಶಿಲಾಮೂರ್ತಿ ಕೂಡ ಸಿಗುತ್ತೆ. ಇನ್ನು ಮುದ್ರೆಗಳು ನೋಡಿ, ಹರಪ್ಪ ನಾಗರಿಕತೆ ಅಂದ ತಕ್ಷಣ ನಮಗೆ ನೆನಪಾಗೋದೇನಪ್ಪ ಅಂದರೆ ಮುದ್ರೆಗಳು. ಸೊ ಸ್ವಸ್ತಿಕ್ ಅಥವಾ ಸೂರ್ಯ ಮುದ್ರೆ ಕೂಡ ಸಿಕ್ಕಿದೆ. ಇದು ಹಿಂದೂ ನಾಗರಿಕತೆಯ ಲಿಪಿಯಾಗಿದ್ದು ಇತಿಹಾಸಕಾರರು ಇದನ್ನು ಇನ್ನೂ ಕೂಡ ಸರಿಯಾಗಿ ಓದಲಿಕ್ಕೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ಓದಬಹುದು. ಅಷ್ಟೇ ಅಲ್ಲ, ನಿಮ್ಗೆ ಆಗಲೇ ಹೇಳ್ತಾ ಇದ್ದೆ, ಕಾಲಿಬಂಗನ್ ಮತ್ತು ಲೋಥಲ್ನಲ್ಲಿ ನೋಡಿ ಬಹಳ ಇಂಪಾರ್ಟೆಂಟ್. ಹರಪ್ಪದಲ್ಲಿ ಏನು ಸಿಕ್ಕಿದೆ? ಉಗ್ರಾಣ ಸಿಕ್ಕಿದೆ. ಮೆಹೆಂಜೋದಲ್ಲಿ ಸಾರ್ವಜನಿಕ ಕೊಳ ಸಿಕ್ಕಿದೆ. ಕಾಲಿಬಂಗನ್ನಲ್ಲಿ ಶಿವಲಿಂಗ ಮತ್ತು ಒಲೆ ಅಂತ ಹೇಳಿದ್ನಲ್ವಾ. ಸೊ ಇಲ್ಲಿ ನೋಡಿ, ಲೋಥಲ್ನಲ್ಲಿ ಹಡಗು ತಾಣದ ಜೊತೆಗೆ ಬೆಂಕಿಯ ಒಲೆ ಸಿಕ್ಕಿದೆ. ಬೆಂಕಿಯ ಒಲೆ ಅಲ್ಲಿ ಸಿಕ್ಕಿದೆ. ಇನ್ನು ಅವರ ಕಲ್ಚರಿಗೆ ಬಂದರೆ ಇಲ್ಲಿ ನೋಡ್ತಿರ್ಬೋದು, ಇದು ಮಾತೃದೇವತೆಯ ಮಣ್ಣಿನ ಮೂರ್ತಿ ಆಗಿದೆ. ಅಂದ್ರೆ ಅರ್ಥೇನು? ಅವರು ಮಾತೃದೇವತೆಯನ್ನು ಅವರು ಆರಾಧನೆ ಮಾಡ್ತಾ ಇದ್ರು ನೋಡಿ. ಇದೇ ಕಾಲದಲ್ಲಿ ಮಣಿಗಳು ಮತ್ತು ಮುದ್ರೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತವೆ ನೋಡಿ. ಈ ಮಣಿಗಳು ಮತ್ತು ಮುದ್ರೆಗಳು ಆಗಿನ ಕಾಲದ ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟ್ನಲ್ಲಿ ಅತ್ಯಂತ ಬೇಡಿಕೆಯನ್ನು ಹೊಂದಿದ್ವಂತೆ. ಅದರ ಜೊತೆಗೆ ಆಗಿನ ಕಾಲದಲ್ಲಿ ಲೋಹಗಳು ಶಂಖಗಳ ಮೂಲಕ ಏನು ಮಾಡ್ತಿರಪ್ಪ ಅಂದರೆ ಬಳೆಯನ್ನು ತಯಾರು ಮಾಡ್ತಿದ್ರು. ಶಂಖದಿಂದ ಮಾಡಿದ ಬಳೆಗಳನ್ನು ಅತ್ಯಂತ ಪವಿತ್ರವಾದಂಥವರು ನಂಬ್ತಾ ಇದ್ರು ನೋಡಿ. ಆಗಲೇ ನಿಮ್ಗೆ ಹೇಳ್ತಾ ಇದ್ನಲ್ವಾ, ಕಾಲಿಬಂಗನಲ್ಲಿ ಸಿಕ್ಕಿರುವಂಥ ಶಿವಲಿಂಗ ಅಂತ ಇದೆ. ಇದು ಕಾಲಿಬಂಗನಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಪಶುಪತಿ ಅಥವಾ ಇಣಿಲು ಬಸವ ಅಂತ ಕರಿತೀವಿ. ಪಶುಪತಿ ವಿಗ್ರಹ ಕೂಡ ಸಿಕ್ಕಿದೆ. ಇದನ್ನು ಅಬ್ಸರ್ವ್ ಮಾಡ್ತಿರ್ಬೋದು. ಪಶುಪತಿಗಳಲ್ಲಿ ಇಲ್ಲಿ ಏಕಕೊಂಬಿನ ಕಾಲ್ಪನಿಕ ಚಿತ್ರ, ಅಂದರೆ ಇದನ್ನು ಏಕಶೃಂಗಿ ಅಂತ ಕರಿತೀವಿ. ಅದ್ರ ಜೊತೆಗೆ ಇತರೆ ಪ್ರಾಣಿಗಳು ಕೂಡ ಇದ್ದಾವೆ. ಇಲ್ಲಿ ಸಿಂಧೂ ನಾಗರಿಕತೆಯ ಲಿಪಿ ಇದೆ. ಇದು ಪಶುಪತಿ ಅಂತ ಕರೀತಾರೆ. ಇನ್ನು ಅವರು ಪೂಜಿಸುತ್ತಿದ್ದಂಥ ಪ್ರಾಣಿ ಏನಪ್ಪ ಅಂದರೆ ಒಂದೇ ಕೊಂಬಿರುವ ಕಾಲ್ಪನಿಕ ಪ್ರಾಣಿ. ಇದನ್ನು ಏಕಶೃಂಗಿ ಅಂತ ಕರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ಹೀಗೆ ಇವೆಲ್ಲ ಕೂಡ ಏನಪ್ಪ ಅಂದರೆ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂಥ ಮುದ್ರೆಗಳಾಗಿದ್ದು ನೋಡಿ. ಈ ಕಾಲದ ಮುದ್ರೆಗಳು ಚೌಕಾಕಾರದ ಅಥವಾ ಆಯತಾಕಾರದ ಮುದ್ರೆಗಳು ಅತಿ ಹೆಚ್ಚಾಗಿ ಸಿಕ್ಕಿದ್ದಾವೆ. ಹಾಗಾದ್ರೆ ಈ ಮುದ್ರೆಯನ್ನು ಯಾವ ರೀತಿಯಾಗಿ ಅವರು ತಯಾರು ಮಾಡ್ತಾರಪ್ಪ ಅಂದರೆ, ಒಂದು ಚಿಪ್ಪುಗಳಿಂದ, ದಂತದಿಂದ ಮತ್ತು ಸುಟ್ಟ ಮಣ್ಣಿನಿಂದ ಈ ರೀತಿಯಾಗಿ ಅದನ್ನು ಮಾಡ್ತಾಯಿದ್ರು. ಇನ್ನು ಇವರ ಲಿಪಿಗೆ ಬಂದರೆ, ಇವರ ಲಿಪಿಗಳಲ್ಲಿ ಅತಿ ಹೆಚ್ಚಾಗಿ ಚಿಹ್ನೆಗಳ ಮೂಲಕ ಅಥವಾ ಪ್ರಾಣಿ ಚಿತ್ರಗಳ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಇವರು ಅದನ್ನು ಬರಿತಾಯಿದ್ರು. ಅದರಿಂದನೇ ಇದು ತುಂಬ ಕಠಿಣವಾದ ಭಾಷೆ ಆಗಿದೆ. ಅದಾಗಿ ಓದೋದಕ್ಕೆ ಆಗಿಲ್ಲ. ತುಂಬ ಎಕ್ಸಾಂಪಲ್ ಕೂಡ ಕೇಳಿದರೆ, ಹರಪ್ಪ ನಾಗರಿಕತೆ ಪೂಜಿಸುತ್ತಿದ್ದಂಥ ಅಥವಾ ಪವಿತ್ರವಾದ ಪ್ರಾಣಿ ಏನಪ್ಪ ಅಂದರೆ ಇದೆ ಒಂದೇ ಕೊಂಬು ಹೊಂದಿರುವಂಥ ಕಾಲ್ಪನಿಕ ಚಿತ್ರದನ್ನ ಏಕಶೃಂಗಿ ಅಥವಾ ಗೂನುಗೂಳಿ ಅಂತ ಕೂಡ ಕರೀತಾರೆ ನೋಡಿ. ಗೂನುಗೂಳಿ ಅಂತ ಕರೀತಾರೆ. ಇದು ಅವರ ಕಾಲದ ಅತ್ಯಂತ ಪವಿತ್ರವಾದ ಪ್ರಾಣಿಯಾಗಿತ್ತು. ಇನ್ನು ಮರ ಬಂದರೆ ಅರಳಿ ಮರ. ಸೊ ಅರಳಿ ಮರ ಇವರ ಕಾಲದ ಪವಿತ್ರ ಮರ ಆಗಿತ್ತು. ಇನ್ನು ಅವರ ಉಡುಗೆಗೆ ಬಂದರೆ ಅವರು ಅತಿ ಹೆಚ್ಚಾಗಿ ಹತ್ತಿ ಬಟ್ಟೆಯನ್ನು ಮತ್ತು ರೇಷ್ಮೆಯನ್ನು ಬಳಸ್ತಾ ಇದ್ರು ನೋಡಿ. ಈ ಹತ್ತಿ ಮತ್ತು ರೇಷ್ಮೆಯನ್ನು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾಗೆ ಕಳಿಸ್ತಾ ಇದ್ರು, ವ್ಯಾಪಾರವನ್ನು ಮಾಡ್ತಾಯಿದ್ರು. ಇನ್ನು ಹರಿಯಾಣದ ಬಾನವಲಿಯಲ್ಲಿ ಅಗ್ನಿಕುಂಡ ಸಿಕ್ಕಿದೆ. ಇನ್ನು ಕಾಲಿಬಂಗನ್ ಮತ್ತು ಲೋಥಲ್ನಲ್ಲಿ ಬೆಂಕಿಯ ಒಲೆಗಳು ಸಿಕ್ಕಿದ್ದಾವೆ. ಅಂದರೆ ಏನು, ಲೋಥಲ್ ಮತ್ತು ಕಾಲಿಬಂಗನಲ್ಲಿ ಬೆಂಕಿಯ ಒಲೆಗಳು ಸಿಕ್ಕಿದ್ದಾವೆ. ಬಾನವಲಿಯಲ್ಲಿ ಅಗ್ನಿಕುಂಡ ಸಿಕ್ಕಿದೆ. ಅದರ ಇವರು ಅಗ್ನಿಯನ್ನು ಪೂಜೆ ಮಾಡ್ತಾಯಿದ್ರು ಅಂತ ಇಲ್ಲಿ ಅಬ್ಸರ್ವ್ ಮಾಡಿ. ಇದು ಬೆಂಕಿಯನ್ನು ಹಾಕುವಂಥ ಪ್ಲೇಸ್. ಇಲ್ಲಿ ಪೂಜೆ ಮಾಡುವರು ಕುಂತುಕೊಳ್ಳುವಂಥ ಪ್ಲೇಸ್ ಆಗಿತ್ತು. ಇಲ್ಲಿ ಸಾರ್ವಜನಿಕರಿಗೆ ಅಲೋ ಮಾಡ್ತಾಯಿದ್ರು. ಇಲ್ಲಿ ಸಾರ್ವಜನಿಕರು ಇರುವಂಥ ಪ್ಲೇಸ್ ಇದು, ಅಲೋವನ್ನು ಮಾಡ್ತಾಯಿದ್ರು. ಇನ್ನು ಇವರ ಕೃಷಿ ಮತ್ತು ವ್ಯಾಪಾರಕ್ಕೆ ಬಂದರೆ, ಇವರು ಕೃಷಿ ಮತ್ತು ವ್ಯಾಪಾರವನ್ನೇ ಅವಲಂಬನೆ ಆಗಿದ್ದರು. ಯಾಕೆ ಅಂದರೆ
ಈ ಸಿಂಧು ನಾಗರಿಕತೆಯಲ್ಲಿ ಇವರು ನಗರವಾಸಿಗಳಾಗಿದ್ದರು. ನಗರ ಯಾಕೆ ಬಂತು? ಮಾರುಕಟ್ಟೆಯ ಅವಶ್ಯಕತೆಯಿಂದ ನಗರಗಳು ನಿರ್ಮಾಣ ಆಗ್ತವೆ. ಆದ್ದರಿಂದ ಇವರು ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸುತ್ತಾರೆ. ಹಾಗಾದರೆ ಅವ್ರು ಏನನ್ನು ಬೆಳೀತಾರಪ್ಪ ಅಂದರೆ ಒಂದು ಗೋಧಿ, ಬಾರ್ಲಿ, ಕಾಳುಗಳನ್ನು ಬೆಳೀತಾ ಇದ್ರು. ಇವರು ಎತ್ತಿನ ಬಂಡಿಯನ್ನು ಅವರು ಬಳಸ್ತಾ ಇದ್ರು ಅಂತ ಪುರಾವೆಗಳು ಸಿಕ್ಕಿದ್ದಾವೆ. ಇದರ ಜೊತೆಗೆ ಬೇಟೆ ಮತ್ತು ಮೀನುಗಾರಿಕೆ ಕೂಡ ಅತಿ ಹೆಚ್ಚಾಗಿ ಅವರು ಮಾಡ್ತಾಯಿದ್ರು. ಹತ್ತಿಯನ್ನು ಬೆಳೆಯೋದ್ರ ಜೊತೆಗೆ ಅವರು ವ್ಯಾಪಾರವನ್ನು ಕೂಡ ಮಾಡ್ತಾಯಿದ್ರು. ಇನ್ನು ಇವರಿಗೆ ಗೊತ್ತಿದ್ದಂಥ ಪ್ರಾಣಿಗಳು ಬಂದರೆ ಡುಬ್ಬದ ಗೂಳಿ, ದನ, ಎಮ್ಮೆ, ಕುರಿ, ಮೇಕೆ, ಕೋಳಿಯನ್ನು ಅವರು ಸಾಕ್ತಾಯಿದ್ರು ಮತ್ತು ಇವರಿಗೆ ಗೊತ್ತಿತ್ತು. ನೋಡಿ, ತುಂಬ ಎಕ್ಸಾಮಲ್ಲಿ ಕೇಳಿದಾನೆ ಹರಪ್ಪ ನಾಗರಿಕತೆಗೆ ಗೊತ್ತಿಲ್ಲದಿರುವಂಥ ಪ್ರಾಣಿ ಯಾವುದಪ್ಪ ಅಂದರೆ ಅದೇ ಕುದುರೆ. ನೋಡಿ, ಹರಪ್ಪ ನಾಗರಿಕತೆಗೆ ಕುದುರೆಗಳು ಗೊತ್ತಿರಲಿಲ್ಲ, ಅಂದರೆ ಅವರು ಸಾಕ್ತಾ ಇರಲಿಲ್ಲ, ಅವರಿಗೆ ಗೊತ್ತಿರಲಿಲ್ಲ. ಅದರಿಂದನೇ ಅವ್ರು ಏನಾಗ್ತಾರಪ್ಪ ಅಂದರೆ ಮುಂದೆ ಸೋಲ್ತಾರೆ, ಅಂದರೆ ಆರ್ಯರ ವಿರುದ್ಧ ಈಸಿಯಾಗಿ ಸೋಲ್ತಾರೆ. ಯಾಕೆ ಅಂದರೆ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾದವರು ಕುದುರೆನ ಅತಿ ಹೆಚ್ಚಾಗಿ ಬಳಸ್ತಾ ಇರ್ತಾರೆ. ಸೊ ಆರ್ಯರು ಭಾರತಕ್ಕೆ ಬಂದಾಗ ಹರಪ್ಪ ನಾಗರಿಕ ಜನರನ್ನು ಅವರು ಈಸಿಯಾಗಿ ಸೋಲಿಸೋದಕ್ಕೆ ಇದು ಕಾರಣ ಆಯಿತು. ಇನ್ನು ಗುಜರಾತಿನ ಲೋಥಲ್ನಲ್ಲಿ ಏನು ಸಿಕ್ಕಿದೆ? ಅಡಗುಕಟ್ಟೆ ಸಿಕ್ಕಿದೆ. ಅಂದರೆ ಇಲ್ಲಿಯ ಮೂಲಕ ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟಿಗೆ ವ್ಯಾಪಾರವನ್ನು ಮಾಡ್ತಾಯಿದ್ರು ಅಂತ. ಇದರ ಜೊತೆಗೆ ಇವರು ಸಮಾಧಿ ಪೆಟ್ಟಿಗೆ ಅಥವಾ ಹೊಂಡ ಅಥವಾ ಜಂಟಿ ಸಮಾಧಿ ಮಾಡುವಂಥ ಪದ್ಧತಿಯನ್ನು ಕೂಡ ಇವರು ಹೊಂದಿದ್ರು. ಇನ್ನು ಇವರ ಅವನತಿ ವಿಷಯಕ್ಕೆ ಬಂದರೆ ಇತಿಹಾಸಗಾರರಲ್ಲಿಯೇ ಭಿನ್ನಾಭಿಪ್ರಾಯ ಇದ್ದು, ಬಹುತೇಕರು ಹೇಳುವಂತೆ ಇವರ ಅವನತಿ ಅವರೆಲ್ಲಿದ್ದರು? ನದಿಗಳ ದಡದಲ್ಲಿದ್ದರು ಅಲ್ವಾ. ಆದ್ದರಿಂದ ನದಿಯ ಪ್ರವಾಹದಿಂದ ಇವರ ಅವನತಿ ಆಗಿರಬಹುದು, ಅಥವಾ ಪ್ರಕೃತಿ ವಿಕೋಪದಿಂದ ಕೂಡ ಆಗಿರ್ಬೋದು ಅಂತ ಹೇಳ್ತಾರೆ. ಆದರೆ ಇನ್ನು ಕೆಲವು ಇತಿಹಾಸಗಳು ಹೇಳ್ತಾರಪ್ಪ ಆರ್ಯರ ಆಕ್ರಮಣ. ಸೊ ಆರ್ಯರಿಗೆ ಕುದುರೆ ಗೊತ್ತಿತ್ತು, ಹರಪ್ಪ ನಾಗರಿಕತೆಗೆ ಕುದುರೆ ಗೊತ್ತಿರಲಿಲ್ಲ. ಅದರಿಂದ ಅವರು ಕುದುರೆಯ ಮೂಲಕ ಹರಪ್ಪ ನಾಗರಿಕತೆಯನ್ನು ಅವರು ಏನು ಮಾಡಿದ್ರಪ್ಪ ಅಂದರೆ ಈಸಿಯಾಗಿ ಸೋಲಿಸಿದ್ರು ಅಂತ ಹೇಳಿದ್ದಾರೆ. ಇನ್ನು ಹಲವಾರು ಗೋರ್ಮೆಂಟ್ ಎಕ್ಸಾಮ್ನಲ್ಲಿ ಕೇಳುವಂಥ ಅತಿ ಪ್ರಮುಖವಾದ ಕ್ವಶನ್ ಏನಪ್ಪ ಅಂದರೆ ಹರಪ್ಪ ನಾಗರಿಕತೆಯ ಅತಿ ದೊಡ್ಡ ನಗರ ಯಾವುದು, ಅತಿ ಸಣ್ಣ ನಗರ ಯಾವುದು ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಅತಿ ದೊಡ್ಡ ನಗರ ಅಂದ ತಕ್ಷಣ ಹರಪ್ಪ ಅಥವಾ ಮೆಹೆಂಜೋದರೋ ಅಂತ ಇರ್ಬೋದು ಅಂತ ಗೆಸ್ ಮಾಡ್ತೀವಿ. ನೋಡಿ, ಇಲ್ಲಿಯವರೆಗೂ ಆಗಿರುವಂಥ ಉತ್ಖನನ ಪ್ರಕಾರ ಅತಿ ದೊಡ್ಡ ನಗರ ಯಾವ್ದಪ್ಪ ಅಂದರೆ ರಾಕಿಗರ್. ಸೊ ರಾಕಿಗರ್ ಈ ಪ್ರದೇಶ ಹರಿಯಾಣದಲ್ಲಿ ಬರುತ್ತೆ. ಇದು ಪ್ರಸ್ತುತ ಹರಪ್ಪ ನಾಗರಿಕತೆಯ ಅತಿ ದೊಡ್ಡ ನಗರ ಆಗಿದೆ. ಹಾಗಾದರೆ ಹರಪ್ಪ ನಾಗರಿಕತೆಯ ಅತಿ ಸಣ್ಣ ನಗರ ಅದಪ್ಪ ಅಂದರೆ ಅಲ್ಲಾದೀನೋ ಅಂತ ಪ್ಲೇಸ್ ಹೆಸರು, ಅದು ಪಾಕಿಸ್ತಾನದಲ್ಲಿ ಬರುತ್ತೆ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಅತಿ ದೊಡ್ಡ ನಗರ ಅದು ರಾಕಿಗರ್, ಇದು ಭಾರತದ ಹರಿಯಾಣದಲ್ಲಿ ಬರುತ್ತೆ. ಅತಿ ಸಣ್ಣ ನಗರ ಯಾವುದಪ್ಪ ಅಂದರೆ ಪಾಕಿಸ್ತಾನದ ಅಲ್ಲಾದೀನೋ ಅಂತ ನಗರ, ಇದು ಪಾಕಿಸ್ತಾನದಲ್ಲಿ ಬರುತ್ತೆ. ಈ ರೀತಿಯಾಗಿ ಇದನ್ನು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇನ್ನು 2020ರ IAS ಎಕ್ಸಾಮಲ್ಲಿ ಕೇಳುವಂಥ ಅತಿ ಪ್ರಮುಖವಾದಂಥ ಕ್ವಶನ್ ಏನಪ್ಪ ಅಂದರೆ ಹರಪ್ಪ ನಾಗರಿಕತೆಯು ಕೋಲಾರದ ಹಟ್ಟಿ ಚಿನ್ನದ ಗಣಿಯ ಮೂಲಕ ಬಂಗಾರವನ್ನು ಪಡಿತಾ ಇದ್ರು ಅಥವಾ ತರಿಸ್ಕೊಳ್ತಾ ಇದ್ರು ಅಂತ ಯಾರು ಒಪಿನಿಯನ್ನ ಪಟ್ಟಿದ್ದಾರೆ ಅಂತ ಒಂದು ಕ್ವಶನ್ ಕೇಳಿದರೆ ಆನ್ಸರ್ ಏನಪ್ಪ ಅಂದರೆ SR ರಾವ್ ಅವರು ಏನು ಹೇಳ್ತಾರಪ್ಪ ಅಂದರೆ, ಸೊ ಹರಪ್ಪ ನಾಗರಿಕತೆಯ ನಗರಗಳು ಈ ನಮ್ಮ ಕರ್ನಾಟಕದ ಕೋಲಾರದ ಹಟ್ಟಿ ಚಿನ್ನದ ಗಣಿಯ ಮೂಲಕ ಅವರು ಬಂಗಾರವನ್ನು ತರಿಸ್ಕೊಳ್ತಾ ಇದ್ರು ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹೀಗೆ ಇಷ್ಟೇ ಅಲ್ಲ, ಇನ್ನು ತುಂಬ ವಿಷಯಗಳಿದ್ದಾವೆ, ಅವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ಹಾಗಾದರೆ ಮತ್ತೆ ತಡ, ಬನ್ನಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.